ತೀರ್ಥಕ್ಷೇತ್ರಗಳ ಭೇಟಿ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತದೆ. ಪ್ರತಿಯೊಬ್ಬರು ವರ್ಷದಲ್ಲಿ ಒಮ್ಮೆಯಾದರೂ ತಮ್ಮ ನೆಚ್ಚಿನ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ಆನಂದಿಸುತ್ತಾರೆ. ಆದರೆ ಹೀಗೆ ಭೇಟಿ ನೀಡುವಂಥ ಕೆಲ ದೇವಾಲಯಗಳ ಪಯಣ ಅಷ್ಟು ಸುಲಭವಾಗಿರುವುದಿಲ್ಲ. ಸಾಕಷ್ಟು ಕಠಿಣ ಹಾದಿಗಳನ್ನು ಕ್ರಮಿಸಿ ಈ ದೇವಾಲಯಗಳಿಗೆ ಭೇಟಿ ನೀಡಬೇಕಾಗುತ್ತದೆ. ಜೊತೆಗೆ ಈ ತೀರ್ಥಕ್ಷೇತ್ರಗಳ ತಲುಪಲು ಕಷ್ಟ ಮಾತ್ರವಲ್ಲದೆ ಸಾಕಷ್ಟು ನೈಸರ್ಗಿಕ ಮತ್ತು ಹವಾಮಾನದಂಥ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹ ಕೆಲವು ದೇವಾಲಯಗಳು ನಮ್ಮ ಭಾರತದಲ್ಲಿ ಕೂಡ ಕಾಣಸಿಗುತ್ತವೆ. ಹಾಗಾದರೆ ಎಲ್ಲಿವೆ ಆ ದೇವಾಲಯಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಕೇದಾರನಾಥ ದೇವಾಲಯ. ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಕೇದಾರನಾಥ ದೇವಾಲಯ ಕೂಡ ಒಂದು. ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವಂಥ ಈ ಸುಂದರ ಧಾಮ ಸುಮಾರು 3583 ಮೀಟರ್ ಎತ್ತರದಲ್ಲಿರುವಂಥ ಕೇದಾರನಾಥ ದೇವಸ್ಥಾನ ಭಾರತದ 12 ಜ್ಯೋತಿರ್ಲಿಂಗಗಳು ಮತ್ತು ಪಂಚ ಕೇದಾರಗಳಲ್ಲಿ ಒಂದಾಗಿದೆ. ಈ ಶಿವ ದೇವಾಲಯಕ್ಕೆ ಸುಮಾರು 1200 ವರ್ಷಗಳಷ್ಟು ಹಳೆಯದಾದಂಥ ಇತಿಹಾಸವಿದೆ. ಹವಾಮಾನ ವೈಪರೀತ್ಯಗಳಿಂದಾಗಿ ಈ ದೇವಾಲಯ ಏಪ್ರಿಲ್ ಮತ್ತು ನವೆಂಬರ್ ತಿಂಗಳ ನಡುವೆ ಮಾತ್ರ ಭಕ್ತರಿಗೆ ತೆರೆದಿರುತ್ತೆ. ಚಾರಣದ ಮೂಲಕ ಈ ದೇವಾಲಯವನ್ನು ತಲುಪಬೇಕಾಗುತ್ತದೆ. ಗೌರಿಕುಂಡನಿಂದ ಸುಮಾರು 22 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಿದರೆ ಈ ದೇವರ ದರ್ಶನವನ್ನು ಪಡೆಯಬಹುದು. ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಎರಡನೆಯದಾಗಿ ತುಂಗನಾಥ ದೇವಾಲಯ. ಪಂಚ ಕೇದಾರ ದೇವಾಲಯಗಳಲ್ಲಿ ಒಂದು ತುಂಗನಾಥ ದೇವಸ್ಥಾನ. ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವಂಥ ಪರ್ವತ ಪ್ರದೇಶದಲ್ಲಿ ಈ ಸುಂದರ ದೇವಾಲಯವಿದೆ. ಇದು ಸುಮಾರು 3680 ಮೀಟರ್ ಅಷ್ಟು ಎತ್ತರದಲ್ಲಿರುವಂಥ ತುಂಗನಾಥ ಶಿವದೇವರಿಗೆ ಸಮರ್ಪಿತವಾದಂಥ ದೇವಸ್ಥಾನ. ಈ ದೇವಾಲಯಕ್ಕೂ 1000 ವರ್ಷದಷ್ಟು ಇತಿಹಾಸವಿದೆ. ಇದು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಮೂರನೆಯದಾಗಿ ಕೈಲಾಸ ಪರ್ವತ. ಕೈಲಾಸ ಪರ್ವತ ಶ್ರೇಣಿಯನ್ನ ಹಿಂದೂ ಧರ್ಮೀಯರು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ಅತ್ಯುನ್ನತ ಕೈಲಾಸ ಶಿಖರ ಶಿವ ಮತ್ತು ಪಾರ್ವತಿಯರ ನೆಲೆ ಎಂದು ನಂಬಿಕೆ ಇದೆ. ಶತಶತಮಾನಗಳಿಂದ ಈ ಪರ್ವತ ಸಾಕಷ್ಟು ಭಕ್ತರನ್ನು ಆಕರ್ಷಿಸುತ್ತಿದೆ. ಪವಿತ್ರ ಪರ್ವತ ಮತ್ತು ಸರೋವರ ಸದ್ಯ ಟಿಬೆಟಿನ ಭಾಗದಲ್ಲಿ ಕಂಡುಬರುತ್ತವೆ. ಉತ್ತರಾಖಂಡದ ಮಾರ್ಗಗಳು ಇದನ್ನು ಭಾರತದೊಂದಿಗೆ ಸಂಪರ್ಕಿಸುತ್ತಿವೆ. ಭಾರತದಿಂದ ಬರುವಂಥ ಯಾತ್ರಿಕರು ಕುಮೂನ್ನಲ್ಲಿರುವಂಥ ಲಿಪುಲೇಖ್ ಪಾಸ್ ಮೂಲಕ ಕೈಲಾಸ ಪರ್ವತವನ್ನು ತಲುಪಬಹುದು. ಕೈಲಾಸ ಮತ್ತು ಪವಿತ್ರ ಮಾನಸ ಸರೋವರಕ್ಕೆ ತೀರ್ಥಯಾತ್ರೆಯನ್ನು ಕುಮುವಾನ್ ಮಂಡಲ ವಿಕಾಸ್ ನಿಗಮ ಸೇರಿದಂತೆ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಹಯೋಗದೊಂದಿಗೆ ಸರ್ಕಾರಿ ಸಂಸ್ಥೆಗಳು ಪ್ರತ್ಯೇಕವಾಗಿ ನಡೆಸುತ್ತಿವೆ. ನಾಲ್ಕನೆಯದಾಗಿ ಕಾರ್ತಿಕ ಸ್ವಾಮಿ ದೇವಾಲಯ. ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವಂಥ ಮತ್ತೊಂದು ಸುಂದರ ದೇವಸ್ಥಾನ ಅದು ಕಾರ್ತಿಕ ಸ್ವಾಮಿ ದೇವಾಲಯ. ಈ ದೇವಸ್ಥಾನಕ್ಕೂ ಸುಮಾರು 200 ವರ್ಷಗಳಷ್ಟು ಹಳೆಯದಾದಂಥ ಇತಿಹಾಸವಿದೆ. ಈ ದೇಗುಲ ಕೂಡ ಅಗಾಧ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಉತ್ತರಾಖಂಡದಲ್ಲಿ ಶಿವಪಾರ್ವತಿಯ ಮಗನಾದಂಥ ಕಾರ್ತಿಕೇಯನಿಗೆ ಸಮರ್ಪಿತವಾದಂಥ ಏಕೈಕ ದೇವಸ್ಥಾನ. 3050 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾದಂಥ ಈ ದೇವಾಲಯವನ್ನು ತಲುಪುವುದು ಕೂಡ ಅಷ್ಟು ಸುಲಭವಲ್ಲ. ಸಾಹಸ ಪ್ರಿಯರಿಗೆ ಇನ್ನಷ್ಟು ಆನಂದ ನೀಡುವಂಥ ತಾಣ ಇದು. ಕನಕಚೌರಿ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ಚಾರಣದ ಮೂಲಕ ಇಲ್ಲಿಗೆ ತಲುಪಬಹುದು. ಈ ಚಾರಣದ ದಾರಿ ಕೂಡ ತುಂಬ ಕಷ್ಟಕರವಾಗಿದೆ. ಐದನೆಯದಾಗಿ ಯಮನೋತ್ರಿ ದೇವಾಲಯ. ಉತ್ತರಾಖಂಡದಲ್ಲಿರುವಂಥ ಯಮನೋತ್ರಿ ದೇವಾಲಯ ಛೋಟಾ ಚಾರ್ಧಾಮ್ ಯಾತ್ರೆಯ 4 ಪ್ರಮುಖ ದೇವಾಲಯಗಳಲ್ಲಿ ಒಂದು. ಉತ್ತರಕಾಶಿ ಜಿಲ್ಲೆಯಲ್ಲಿ ಸುಮಾರು 3293 ಮೀಟರ್ ಎತ್ತರದಲ್ಲಿ ಈ ಸುಂದರ ದೇವಾಲಯವಿದೆ. ಉತ್ತರಕಾಶಿಯಿಂದ ಕೇವಲ 129 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ಯಮುನಾದೇವಿಗೆ ಅರ್ಪಿತವಾದಂಥ ದೇವಸ್ಥಾನವಿದು. ಇಲ್ಲಿ ತಲುಪುವುದು ಕೂಡ ಸವಾಲಿನ ಕೆಲಸ. ಹನುಮಾನ್ ಚಟ್ಟಿ ಪಟ್ಟಣದಿಂದ 13 ಕಿಲೋಮೀಟರ್ ಮತ್ತು ಜಾನಕಿ ಚಟ್ಟಿಯಿಂದ 6 ಕಿಲೋಮೀಟರ್ ನಡೆದುಕೊಂಡು ಬಂದರೆ ಈ ದೇವಾಲಯದ ದರ್ಶನವನ್ನು ಪಡೆಯಬಹುದು. ಆರನೆಯದಾಗಿ ಅಮರನಾಥ ದೇವಾಲಯ. ಅಮರನಾಥ ಯಾತ್ರೆಯ ಬಗ್ಗೆ ತಿಳಿದವರು ಬಹಳ ಕಡಿಮೆ. ಅದೆಷ್ಟೋ ಭಕ್ತರು ಅಮರನಾಥ ಯಾತ್ರೆಯ ಕೈಗೊಂಡು ದೇವರ ದರ್ಶನ ಪಡೆಯುತ್ತಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಪವಿತ್ರ ಸ್ಥಳವಿದೆ. ಅಮರನಾಥ ಗುಹೆ ದೇವಾಲಯ ಸುಮಾರು 3888 ಮೀಟರ್ ಎತ್ತರದಲ್ಲಿದೆ. ಭಾರತದಲ್ಲಿ ತಲುಪಲು ಕಷ್ಟಕರವಾದ ಮತ್ತೊಂದು ಯಾತ್ರಾ ಸ್ಥಳಗಳಲ್ಲಿ ಇದು ಮೊದಲ ಸ್ಥಾನದಲ್ಲಿ ಬರುತ್ತದೆ. ಚಾರಣದ ಮೂಲಕ ಈ ದೇವಾಲಯವನ್ನು ತಲುಪಬೇಕಾಗುತ್ತದೆ. ಈ ಚಾರಣ ಕೂಡ ಸವಾಲಿನಿಂದ ಕೂಡಿರುತ್ತದೆ. ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆ ಶಿವಲಿಂಗ ಈ ಪವಿತ್ರ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಕೊನೆಯದಾಗಿ ಪುಕ್ತಲ್ ಆಶ್ರಮ. ಪ್ರವಾಸೋದ್ಯಮದ ವಿಷಯದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ಲಡಾಖ್ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಗಮನ ಸೆಳೆದಿದೆ.
ಇಲ್ಲಿ ಪುಕ್ತಲ್ ಎಂಬ ಆಶ್ರಮವಿದೆ. ಸುಮಾರು 3850 ಮೀಟರ್ ಎತ್ತರದಲ್ಲಿರುವ ಆಶ್ರಮವಿದು. ವಿಶ್ವದ ಅತ್ಯಂತ ಆಕರ್ಷಕವಾದ ಮಠಗಳಲ್ಲಿ ಇದು ಕೂಡ ಒಂದಾಗಿದೆ. ಬೃಹತ್ ಪರ್ವತವನ್ನು ಕೊರೆದು ಈ ಆಶ್ರಮವನ್ನು ನಿರ್ಮಿಸಲಾಗಿದೆ. ಇಲ್ಲಿಗೆ ತಲುಪುವುದಕ್ಕೂ ಕೂಡ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತದೆ. ಪುಡುಲ್ ಮನಾಲಿ ಟ್ರೆಕ್ಕಿಂಗ್ ಮಾರ್ಗದಿಂದ ಸುಮಾರು 7 ಕಿಲೋಮೀಟರ್ ನಡೆದುಕೊಂಡು ಸಾಗಿದರೆ ಈ ಆಶ್ರಮವನ್ನು ತಲುಪಬಹುದು. ಇವು ಸ್ನೇಹಿತರೆ ಭಾರತದಲ್ಲಿ ತಲುಪಲು ಕಷ್ಟಕರವಾದಂಥ ಮಾರ್ಗಗಳನ್ನು ಹೊಂದಿರುವಂಥ ದೇವಾಲಯಗಳು ಮತ್ತು ಆಶ್ರಮಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.